ಎಲ್ಲಿಂದ ಬಂದಿದ್ದೀರಾ? ನಂದಿಪುರ. ಎಲ್ಲಿ ನಂದಿಪುರ ಎಲ್ಲಿ ಬರುತ್ತೆ ಅದು? ಅಲ್ಗೂರ್ ಹತ್ರ. ಅಲ್ಗೂರ್ ಹತ್ರ. ಎಲ್ಲಿ ಬಂದಿದ್ದೀರಿ ಈಗ? ಗಿಲ್ಲಿ ನೋಡಕ್ಕೆ. ಸಿಕ್ಕಿದ್ರ ಗಿಲ್ಲಿ? ಇನ್ನ ಎಲ್ಲ ಊಟ ಕೊಟ್ಟಿದ್ದಾರೆ, ಊಟ ತಿಂತಿದೀವಿ. ಏನ್ ಊಟ ಕೊಟ್ಟಿದ್ದಾರೆ? ಬಿರಿಯಾನಿ. ಗಿಲ್ಲಿ ನೋಡಕ್ ಬಂದ್ರೆ ಬಿರಿಯಾನಿ ಕೊಡ್ತಾ ಇದಾರಾ? ಸರ್ ಎಷ್ಟು ಖುಷಿ ಆಗ್ತದೆ. ತುಂಬಾ ಖುಷಿ ಆಯ್ತು. ವೀಕ್ಷಕರೇ, ಗಿಲ್ಲಿ ನಟನ ಊರಲ್ಲಿ ಇವತ್ತು ಸಿಡಿ ಹಬ್ಬ ಮಾಡ್ತಿದ್ದಾರೆ. ಅಂದ್ರೆ ಸಿಡಿ ಹಬ್ಬ ಅಂದ್ರೆ ಮಂಡ್ಯ ಜಿಲ್ಲೆ ಮಳವಳ್ಳಿಲೇ ಫೇಮಸ್. ಮಳವಳ್ಳಿಲಾದ ಒಂದು ವಾರಕ್ಕೆ ಗಿಲ್ಲಿ ನಟನ ಊರು ದಡದ್ಪುರದಲ್ಲಿ ಸಿಡಿ ಹಬ್ಬ ಮಾಡ್ತಾರೆ. ಈ ಸಿಡಿ ಹಬ್ಬಕ್ಕೆ ಗಿಲ್ಲಿ ನಟ ಇವತ್ತು ಬರ್ತಾ ಇದ್ದಾನೆ. ಅವ್ರ ಊರಲ್ಲಿ ಆರ್ಕೆಸ್ಟ್ರಾ ಕೂಡ ಇಡಿಸಿದಾರಂತೆ. ಇಡೀ ಊರೆಲ್ಲ ಏನ್ ಸಿಂಗರ್ಸ್ ಇದಾರೆ ಅಂದ್ರೆ ಎಲ್ಲ ಬೀದಿಗೂ ಸೀರಿಯಲ್ ಸೆಟ್ ಹಾಕಿ ಹಳೆ ಕಾಲದ ಮತ್ತೆ ಒಂದು ಸಂಸ್ಕಾರ ಸಂಸ್ಕೃತಿ ಮತ್ತೆ ಕಾಣಿಸ್ತಿದೆ. ಊರಲ್ಲಿ ಸಿಕ್ಕಾಪಟ್ಟೆ ಜನ ಕ್ಯೂರಿಯಾಸಿಟಿ ಆಗಿದ್ದಾರೆ. ಜೊತೆಗೆ ಇವತ್ತು ಗಿಲ್ಲಿ ನಟನ ನೋಡಕ್ ಬರುವಂತ ಎಲ್ಲ ಅಭಿಮಾನಿಗಳಿಗೋಸ್ಕರ ಗಿಲ್ಲಿ ನಟ ಇವತ್ತು 1,500ದಿಂದ 2,000 ಜನ ಅಭಿಮಾನಿಗಳಿಗೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡಿಸಿದ್ದಾರೆ. ಆ ಬಿರಿಯಾನಿ ನಾನು ತಗೊಂಡಿದ್ದೀನಿ. ಬಿಸಿ ಈಗ ತಾನೇ ಮಾಡಿದ್ರು. ಯಾವ ಬಿಸಿ ಸುಡ್ತಾ ಇದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇದಕ್ಕೆ ಸೇರ್ವ ಮಾಡ್ತಾರೆ, ಮತ್ತೆ ಮೊಸರು ಬಜ್ಜಿ ಮಾಡ್ತಿದ್ದಾರೆ. ಮಾಡೋಕ್ಕಿಂತ ಮುಂಚೆ ನಾನು ತಗೊಂಡೆ ವಿಡಿಯೋ ಮಾಡೋಕ್ಕೋಸ್ಕರ. ಪೀಸ್ಗಳೆಲ್ಲ ನೋಡಿ ಎಷ್ಟು ದಪ್ಪ ಹಾಕಿದ್ದಾರೆ. ಇಲ್ಲಿ ತೋರಿಸಿ ಸರ್, ಪೀಸು ಸಖತ್ತಾಗಿವೆ. ಅಣ್ಣ ಮೊಸರು ಬಜ್ಜಿನ ತಂದ್ಬಿಟ್ರು, ಇನ್ನೂ ರೆಡಿ ಆಗಿಲ್ಲ. ಬಿರಿಯಾನಿ ಅಂತ ಸಖತ್ತಾಗಿದೆ. ಬಂದವರು ಎಲ್ಲರೂ ಕೂಡ ಬಿರಿಯಾನಿ ಕೊಡ್ತಾರೆ. ನೋಡೋಣ ಇವತ್ತು ಸಂಜೆ ಏನೇನೆಲ್ಲಾಗುತ್ತೆ ತೋರಿಸೋಣ ಬನ್ನಿ. ಮಾಡಿ ಎಲ್ಲ ಈ ಕಡೆ ನೋಡಿ. ಚೆನ್ನಾಗಿದೆಯಾ? ಕೈ ಹಿಂಗೆ ಎತ್ತಿ. ಚೆನ್ನಾಗಿದೆಯಾ? ಸಖತ್ತಾಗಿದ್ದೀರಿ ಕಣ ಗ್ಯಾಂಗ್ಗಳು ಮಾತ್ರ. ಇಷ್ಟೊತ್ತು ಗಂಟೆ ಎಲ್ಲಿ ಹೋಗಿದ್ರಿ? ಕೈ ಸಾಕು ಕೆಳಗಡೆ ಇಳಿಸಿ. ತಿನ್ನಿ. ಆರ್ಕೆಸ್ಟ್ರಾ ಮಾಡ್ತಿದ್ದೀರಿಯಾ? ಸೌಂಡೇ ಕೇಳಿಸ್ತಿರಲಿಲ್ಲ, ಅದಕ್ಕೆ ಕಣ ಹೋಗಿ. ನಾವು ಹಾಸನಿಂದ ಬಂದಿದ್ದೀವಿ ಸರ್. ಆಹಾರ ಕಟ್ಟೆ ಅಂತ ಒಂದು ಹೋಟೆಲ್ ನಾವು ಉದ್ಘಾಟನೆ ಮಾಡ್ತೀವಿ. ಗಿಲ್ಲಿಯವರೇ ಬೇಕು ಅಂತ ನಾವು ಬಂದು ಮಧ್ಯಾಹ್ನದಿಂದ ಕಾಯ್ತಾ ಇದ್ವಿ ಸರ್. 12-1 ಗಂಟೆಗೆ ಬಂದು ಇಲ್ಲೇ ಕಾಯ್ತಾ ಇದ್ವಿ. ಇಲ್ಲಿ ಬಂದರೆ ಭಾಳ ಖುಷಿ ಆಯಿತು ಸರ್. ಒಳ್ಳೆ ಟ್ರೀಟ್ ಸಿಕ್ತು. ಮನೆಯವರೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಕೊಟ್ಟು ಚೆನ್ನಾಗಿ ನೋಡ್ಕೊಂಡ್ರು. ಒಳ್ಳೆ ಬಿರಿಯಾನಿ ಊಟ ಹಾಕಿದ್ರು. ಇವತ್ತು ಬಿರಿಯಾನಿ ಕೊಟ್ರ? ಒಳ್ಳೆ ಬಿರಿಯಾನಿ ಸರ್. ಊರಿಗೆಲ್ಲ ಊಟ ಹಾಕ್ತಾ ಇದ್ರೆ ಒಳ್ಳೆ ಸೂಪರ್ ಊಟ. ಸೂಪರ್ ಊಟ ಹಾಕಿದ್ರು ಸರ್. ಬಹಳ ಖುಷಿ ಆಯ್ತು ಸರ್. ಮನೆಯವರು ಅಪ್ಪ ಅಮ್ಮ ಹೇಗ್ ನೋಡ್ಕೊಂಡ್ರು ಸರ್? ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸರ್. ತುಂಬಾ ಒಳ್ಳೆಯವರು ಸರ್. ತುಂಬಾ ಒಳ್ಳೆ ಜನ ಸರ್. ಮಧ್ಯಾಹ್ನ ಬಂದು ಅವರು ಇಲ್ಲೇ ಊಟ ಮಾಡ್ಲೇಬೇಕು ಅಂತ ಬಂದು ಮಧ್ಯಾಹ್ನದಿಂದ ಕಾದಿದ್ದೀರಿ. ಬಂದರೆಲ್ಲ ಊಟ ಮಾಡಿ ಅಂತ ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್. ಬಹಳ ಖುಷಿ ಆಯ್ತು ಸರ್. ಬಹಳ ಅಂದ್ರೆ ನೀವು ಆಯ್ಕೆ ಮಾಡ್ಕೊಂಡಿರೋ ವ್ಯಕ್ತಿ ಖಂಡಿತ ಸರ್. ಖಂಡಿತ ಹೆಮ್ಮೆ ಪಡ್ಬೇಕು. ನಾವು ಇಂತ ಒಳ್ಳೆ ವ್ಯಕ್ತಿನ ಆಯ್ಕೆ. ಹಾಸನದಿಂದ ಬಂದಿದ್ದೀರಾ ಗಿಲ್ಲಿ ಇನ್ವೈಟ್ ಮಾಡಕ್ಕೋಸ್ಕರ. ಆ ಹೋಟೆಲ್ ಉದ್ಘಾಟನೆಗೋಸ್ಕರ ಅವರೇ ಬೇಕು ಅಂತ ನಾವು ಡಿಸೈಡ್ ಮಾಡಿ ನಮ್ಮ ಹುಡುಗರುಗಳೆಲ್ಲ ಅವರೇ ಬೇಕು ಅಂತ ಹುಡುಗರುಗಳು ತುಂಬಾ ಇದಾರೆ ಸರ್ ನಮ್ಮ ಹತ್ರ. ನಾವು ರೈತರುಗಳೆಲ್ಲ ಆಲ್ರೆಡಿ ಬಿಸ್ನೆಸ್ ಕೋಲ್ಡ್ ಸ್ಟೋರೇಜ್ ಎಲ್ಲ ಇದೆ. ನಮ್ಮ ರೈತರುಗಳೆಲ್ಲ ಅವ್ರನ್ನೇ ಕರೆಸ್ಬೇಕು, ನೀವು ಅವರೇ ಬೇಕು ಅಂತ ಬೇಡಿಕೆ ಇಟ್ಟಿರೋದ್ರಿಂದ ರೈತರ ಮಗ ಆಗಿರೋದ್ರಿಂದ ರೈತರಿಗೆ ಬೇಕೇ ಬೇಕು ಅಂತ ಅದಕ್ಕೋಸ್ಕರ ಮಧ್ಯಾಹ್ನ 2 ಗಂಟೆಯಿಂದ 1 ಗಂಟೆ ಸರ್. ಹೇಳ್ಬಿಟ್ಟು 1 ಗಂಟೆ 1 ಅವರ್ ಯಾಕೆ ಅಂತ ಜೋರಾಗಿ ಹೇಳ್ತಾ ಇದ್ದೀನಿ. ಮಧ್ಯಾಹ್ನ 1 ಗಂಟೆಯಿಂದ 9 ಗಂಟೆ ರಾತ್ರಿ ಆದ್ರೂ ಕಾಯ್ತೀವಿ, 12 ಆದ್ರೂ ಕಾಯ್ತೀವಿ ಸರ್. ಬರೋದ್ ಬಂದಿರಿ ಇನ್ನೇನು ಕಾಯ್ದುಬಿಟ್ಟು ಒಪ್ಪಿಸ್ಕೊಂಡು ಪ್ರತಿಯೊಬ್ಬರ ಹತ್ರನೂ ಓಟ್ ಹಾಕ್ಸಿದೀವಿ ನಾವೇ. ತುಂಬಾ ಜನ ಕೇಳಿ ಅವರಿಗೆ ಬೀಳ್ಬೇಕು ಅಂತ ನಮ್ಮ ಅಮ್ಮ ಫೋನಲ್ಲಿ, ಅಪ್ಪಾಜಿ ಫೋನಲ್ಲಿ, ಎಲ್ಲಾರ ಫೋನಲ್ಲೂ ಹಾಟ್ಸ್ಟಾರ್ ಇನ್ಸ್ಟಾಲ್ ಮಾಡಿ 99 ಓಟ್ಸ್ ಹಾಕ್ಸಿದ್ವಿ. ಒಬ್ಬರಿಗೆ ಹಾಕ್ಸಿದ್ವಿ. ಒಂದು ಶೇರ್ ಹಾಕಿ ಎಷ್ಟೊಂದ್ ಸತಿ ಅವ್ರದೇ ಫೋನ್ ಇಸ್ಕೊಂಡು ನಾವೇ ಹಾಕಿದ್ವಿ. ಗೊತ್ತಿಲ್ಲದೆ ಫೋನಲ್ಲೆಲ್ಲ ಹಾಕ್ಸ್ಬಿಟ್ಟಿದ್ದೀವಿ. ಗೊತ್ತಿದ್ದವ್ರಿಗೆಲ್ಲ ಫೋನ್ ಹಾಕಿದ್ರು. ಲೇಬರ್ಸ್ ಎಲ್ಲ ಗೊತ್ತಿಲ್ಲದವರೆಲ್ಲ ಇಸ್ಕೊಂಡು ಹಾಕಿದ್ವಿ. ನಾವೇ 99 ಓಟ್ಸ್ ಹಾಕ್ಸಿದ್ವಿ. ಅಷ್ಟೆಲ್ಲ ಶ್ರಮ ಪಟ್ಟಿದ್ದೀರಿ. ಅದ್ ನಿಮ್ ಅಭಿಮಾನ. ಆದ್ರೆ ಕರೆಯಕ್ ಬಂದಿರೋದು ನಿಮ್ ರೈತರಿಗೋಸ್ಕರ. ಖಂಡಿತ ಊರವ್ರಿಗೋಸ್ಕರ ಬಂದಿದ್ದೀರಾ. ಖಂಡಿತ ಸರ್. ಊಟ ಚೆನ್ನಾಗಿತ್ತು ಸರ್. ಬಿರಿಯಾನಿ ಚೆನ್ನಾಗಿತ್ತು ಸರ್. ಅವ್ರ ತಂದೆ ತಾಯಿ ಹೇಗ್ ನೋಡ್ಕೊಂಡ್ರೆ ನಿಮ್ಮನ್ನ? ಸರ್ ತಂದೆ ತಾಯಿ ಊರವರು ಎಲ್ಲಾರು ಪ್ರತಿಯೊಬ್ರು ಬಂದವರೆಲ್ಲ ಊಟ ಮಾಡಿದ್ರ? ಬನ್ನಿ ಊಟ ಮಾಡಿ. 4 ಸತಿ 25 ಜನಕ್ಕೆ ಹೇಳಿದಾರೆ ಸರ್. 25 ಸಾವಿರ ಹೇಳವ್ರೆ. 25 ಸಲ ಊಟ ಮಾಡಿದ್ರ? ಬಹಳ ಖುಷಿ. ಕೇಳಿ ನಿಮ್ಗೆ ಬೇಜಾರಾಗ್ಬಿಟ್ಟು ಖುಷಿ ಆಯ್ತು ಸರ್. ಖುಷಿ ಆಯ್ತು. ನಿಮ್ಮ ಹೆಸರು? ನಮ್ಮ ಮಂಜು. ನೀವು ಇದೇ ಗಿಲ್ಲಿ ಅವ್ರವ್ರವ್ರ ಸರ್? ಇವತ್ತೇನು ಅಡುಗೆ ಮಾಡ್ತಾ ಇದ್ರಲ್ಲ, ಏನಿದು? ಬಿರಿಯಾನಿ ಮಾಡ್ತಿದ್ದೀನಿ ಸರ್. ಎಷ್ಟು kg ಬಿರಿಯಾನಿ ಮಾಡ್ತಾ ಇರೋದು? ಬಿರಿಯಾನಿ ಬಂದು 1 ಕ್ವಿಂಟಲ್ ರೈಸು, 1.5 ಕ್ವಿಂಟಲ್ ಚಿಕನು, 150 kg ಚಿಕನು, 1 ಕ್ವಿಂಟಲ್ ರೈಸು. ಹೌದು ಸರ್. ಎಷ್ಟು ಜನಕ್ಕೆ ಆಗುತ್ತೆ ಊಟ ಇದು? ಸರ್ ಅವರೇಜ್ ಒಂದು 2,000 ಜನಕ್ಕಂಟ ಆಗುತ್ತೆ. 2,000 ಜನಕ್ಕಂಟ? ಹೌದು. ಇವತ್ತು ಏನು ವಿಶೇಷ ಇಷ್ಟು ಜನಕ್ಕೆ ಅಡುಗೆ ಮಾಡ್ತಾ ಇದ್ದೀರಲ್ಲ? ನಮ್ಮೂರ್ಲಿ ಹಬ್ಬ ಇದೆ. ಏನ್ ಹಬ್ಬ? ಪಟ್ಟದಮ್ಮ ಅಂತ ಹಬ್ಬ ಮಾಡ್ತಾರೆ ಇಲ್ಲಿ.
ಹಬ್ಬಕ್ಕೋಸ್ಕರ ಸಿಡಿ ಹಬ್ಬ. ಸಿಡಿ ಹಬ್ಬ ಮಾಡ್ತಾರೆ. ಅಲ್ಲ ಮಳವಳ್ಳಿ ಸಿಡಿ ಆಗೋಯ್ತಲ್ಲ ಆಗ್ಲೇ. ಆ ಮಳವಳ್ಳಿ ಸಿಡಿ ಅದೊಂದು ವಾರಕ್ಕೆ ನಮ್ಮೂರಲ್ಲಿ ಈ ಊರಲ್ಲಿ ಮಾಡೋದು. ದಡದ್ಪುರದಲ್ಲಿ ಹಿಂದಿನ ಪದ್ಧತಿ ಹಂಗೆ ಇರೋದು. ಅಂದ್ರೆ ಮಳವಳ್ಳಿಲಿ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿಲೇ ಸಿಡಿಗೆ ಫೇಮಸ್. ಹೌದು. ಅದ ಮಳವಳ್ಳಿಲಿ ಅದು ಒಂದು ವಾರಕ್ಕೆ ಇಲ್ಲಿ ಮಾಡ್ತಾರೆ. ಹೌದು, ಇಲ್ಲಿ ದಡದ್ಪುರದಲ್ಲಿ ಮಾಡ್ತಾರೆ ಸರ್. ಈಗ ಎಷ್ಟು ದಿನ? 2 ದಿನ ಹಬ್ಬನ 1 ದಿನ? 2 ದಿನ 3 ದಿನ ಮಾಡ್ತಾರೆ ಸರ್. ಹಾ, ಇವತ್ತು ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಹಬ್ಬ. 3 ದಿನ ಮಾಡ್ತಾರೆ ಸರ್. ಇವತ್ತು ನಾನ್ ವೆಜ್ ಊಟನಾ? ಹೌದು, ಇವತ್ತು ನಾಳೆ 2 ದಿನ ನಾನ್ ವೆಜ್ ಊಟ. ನಾಳೆನೂ ಮಾಡೋರು ಸರ್. ಓ, 4 ದಿನ ಹಬ್ಬ ಹಂಗಾದ್ರೆ. ಹೌದು ಸರ್. ಇವತ್ತು ಏನು ಗಿಲ್ಲಿಯವ್ರ ಮನೆಗೆ ಇಷ್ಟು ಜನ? ಅದು ಎಲ್ಲರ ಮನೆಗೆ ನೆಂಟರುಗಳು ಬರ್ತಾರಾ? ಹೌದು, ಬರ್ತಾರೆ ಸರ್. ಈ ಗಿಲ್ಲಿಯವ್ರ ಮನೆಗೆ 2,000 ಜನ ನೆಂಟರು ಬರ್ತಾರಾ ಸರ್? 2,000 ಜನ. 2,000 ಜನಗಳು ಬರ್ತಾರೆ, ಅಭಿಮಾನಿಗಳು ಬರ್ತಾರೆ ಸರ್. ಈಗ 2,000 ಜನಕ್ಕೆ ಅಡಿಗೆ ಅಂತಿಲ್ಲ, ಗಿಲ್ಲಿ ಮನೆಗೆ ಅಷ್ಟೊಂದು ಜನ ನೆಂಟರು ಬಂದಿರ ಸರ್. ಬುದ್ಧಿ ಇದ್ದ ಸರ್ ನಿಮ್ಗೆ. 2,000 ಜನ ಬರಲ್ಲ, ಯಾವ ಮನೆಗೂ ನೆಂಟರು ಬರಲ್ಲ. ಆದ್ರಿಂದ ಗಿಲ್ಲಿ ನೋಡಕ್ಕೋಸ್ಕರ ದೂರದಿಂದ ಅಭಿಮಾನಿಗಳು ಬರ್ತಾರಲ್ಲ, ಅದಕ್ಕೋಸ್ಕರ ಗಿಲ್ಲಿ ಕಡೆಯಿಂದ ಅಭಿಮಾನಕ್ಕೋಸ್ಕರ ಮಾಡ್ಸಿರೋದು ಬಿರಿಯಾನಿ ಸರ್. ಅಲ್ಲ ಸರ್, ಗಿಲ್ಲಿದ ಆಲೆ ಉತ್ಸವ ಎಲ್ಲ ಆಗೋಯ್ತು. ಇವತ್ತು ಹಬ್ಬದ ದಿನ ಬರೋರ್ಗಂತನಾ? ಹೌದು ಸರ್, ಬರ್ತಾರಲ್ಲ. ಈಗ ಇವತ್ತು ಏನ್ ಪ್ರೋಗ್ರಾಮ್ ಇದೆ? ಇವತ್ತು ಆರ್ಕೆಸ್ಟ್ರಾ ಇದೆ. ಕಾಮಿಡಿ ಕಿಲಾಡಿನ್ಸ್ಗವರು ಯಾರೋ 4-5 ಜನ ಬರ್ತಾರೆ. ಕಾಮಿಡಿ ಪ್ರೋಗ್ರಾಮ್ ಇದೆ. ಅದರಿಂದ ಜನಗಳು ದೂರದಿಂದ ಬಂದಿರ್ತಾರೆ ನೋಡ್ಬೇಕು ಗಿಲ್ಲಿ ಅನ್ಬಿಟ್ಟು. ಇದು ಆಲ್ರೆಡಿ ಎಲ್ಲ ಜನ ಗೊತ್ತಾಗಿದ್ಯಾ? ಗೊತ್ತಾಗಿದೆ ಸರ್ ಎಲ್ರಿಗೂ. ಆರ್ಕೆಸ್ಟ್ರಾ ಇಟ್ಟಿಸಿರೋದು ಯಾರು? ಗಿಲ್ಲಿಯವರೇ. ಗಿಲ್ಲಿನೇ? ಹೌದು ಸರ್. ಈ ಊರಲ್ಲಿ? ಹೌದು ಸರ್. ಅಂದ್ರೆ ಕಾಮಿಡಿ ಅವರು ಬರ್ತಾರೆ, ಇವ್ರು ಯಾರು ಹಾಕಿದ್ದಾರೆ? ಹೌದು ಸರ್, ಯಾರ 4-5 ಸೀಟ್ ಬರ್ತಾರಂತ ಸರ್. ಬರ್ತಾರೆ. ಬಿಗ್ ಬಾಸ್ ಅವರು ಬರ್ತಾರಾ? ಬಿಗ್ ಬಾಸ್ ಅವರು ಬರ್ತಾರೆ ಸರ್. ಚಂದ್ರಪ್ರಭು ಅವರು ಬರ್ತಿದಾರಂತಲ್ಲ. ಇನ್ನು ಬೇರೆ ಬರ್ತಾರೆ. ಇನ್ನು ಬೇರೆ ಅಂದ್ರೆ ಗಿಲ್ಲಿ ನೋಡಕ್ಕೆ, ಕಾರ್ಯಕ್ರಮ ನೋಡಕ್ ಬರುವಂತ ಅಭಿಮಾನಿಗಳಿಗೋಸ್ಕರ ವಾಪಸ್ಸು ಋಣ ತೀರಿಸ್ತಾರೆ ಸರ್. ಅಷ್ಟಿನಿಂದ ಅವರು 90-100 ದಿನ ಮನೇಲಿದ್ದಾಗ ಓಟ್ ಹಾಕಿ ಎಲ್ರು ಅವನ್ನ ಮೇಲೆ ಕೆತ್ತಿದ್ದಾರೆ ಸರ್. ಊಟ ಹಾಕಿದ್ದಾರೆ ಅವನಿಗೆ. ಕರ್ನಾಟಕ ಜನ ತೀರ್ಸ ಆ ಋಣ ತೀರ್ಸಕ್ಕೋಸ್ಕರ ಬಂದವ್ರನ್ನ ಅಸ್ಥಿ ಹೋಗ್ಬಾರ್ದು, ನನಗೆ ಊಟ ಹಾಕವ್ರೆ, ಇವರು ಅಸ್ಥಿ ಹೋಗ್ಬಾರ್ದು ಅನ್ಬಿಟ್ಟು ಮಾಡ್ತಿದ್ರು ಸರ್. ಅದಕ್ಕೆ ನೀವೆಲ್ಲ ಮಾಡ್ತಿದ್ದೀವಿ? ಎಲ್ಲ ಮಾಡ್ತಿದ್ವಿ ಸರ್. ಅಂದ್ರೆ 2,000 ಜನಕ್ಕೆ ಅಡುಗೆ ಮಾಡಿರೋದು ಬಿರಿಯಾನಿ ಜೊತೆ ಏನಿದೆ ಅಣ್ಣ? ರೈತ ಮೊಸರು ಬಜ್ಜಿ 2 ಮಾಡ್ತಾ ಇದ್ದೀವಿ. ಬಂದವ್ರಿಗೆಲ್ಲ ಬಫೆ ಸಿಸ್ಟಮ್? ಬಫೆ ಸಿಸ್ಟಮ್ ಸರ್. ಬಂದೇ ಕೊಟ್ಬಿಡ್ತೀರಾ? ವಾಟರ್ ಬಾಟ್ಲು, ಒಂದು ವಾಟರ್ ಬಾಟ್ಲು, ಬಫೆ ಸಿಸ್ಟಮ್. ನೀರು ಕೂಡ? ನೀರು ಸರ್, ನೀರು ಅಷ್ಟು ಕೊಡೋದು ಹೊಟ್ಟೆ ತುಂಬಾ? ಹೌದು. ಅವ್ರ ಮನೆ ಹತ್ರನೇ ಮಾಡಿದ್ದೀರಾ? ಹೌದು ಸರ್, ಮನೆ ಹತ್ರನೇ ಮಾಡಿದೀವಿ. ವೇದಿಕೆ ಇರೋದಲ್ಲಿ? ವೇದಿಕೆ ಇರೋದು ಅಲ್ಲಿ ಸ್ಕೂಲ್ ಮನೆ ಹಿಂಭಾಗ, ಊರ್ ಮಧ್ಯದಲ್ಲಿ. ಅಲ್ಲಿ ವೇದಿಕೆ ಕಾರ್ಯಕ್ರಮ ಎಷ್ಟೊತ್ತು ಶುರು ಆಗ್ಬೋದು ಕಾರ್ಯಕ್ರಮ? ಸರ್ ಒಂದು 6 ಗಂಟೆ 6:15 ಶುರು ಆಗುತ್ತೆ ಸರ್. ಬಂದವ್ರಿಗೆಲ್ಲ ಊಟ ಕೊಡ್ತೀರಾ? ಹೌದು ಸರ್. ಯಾರೇ ಬಂದ್ರು ಕೊಡ್ತಾರೆ? ಇಷ್ಟೊಂದು ಜನ ಕೆಲಸ ಮಾಡ್ತೀರಾ? ಎಲ್ಲ ಊರವ್ರ? ಹೌದು ಸರ್, ಊರವರು. ಏನು ನಿಮ್ಗೆ ಒಂಥರ ಸಂಭ್ರಮ ಸಂಭ್ರಮ ಸರ್. ಅಲ್ಲ, ನಿಮ್ ಮನೆಗಳಲ್ಲಿ ಹಬ್ಬ ಇರುತ್ತಲ್ಲ? ಹೌದು, ಅದನ್ನ ಬಿಟ್ಬಿಟ್ಟು ಇಲ್ಲಿ ಬಂದ್ ಮಾಡ್ತಾ ಇದೀವಿ ನಾವು. ಗಿಲ್ಲಿಯವ್ರ ಮನೆ ನಿಮ್ಮ ಮನೆ? ನಮ್ಮ ಮನೆ ತರನೇ. ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಅಲ್ಲೇ ತಗೊಂಡು ಹೋಯ್ತಾರೆ, ಈ ಕಡೆ ಬಂದಿಲ್ಲ. ಅಪ್ಪ ಇಲ್ಲಿ ಬಂದು 1 ಅವರ್ ಟೈಮ್ ಸ್ಪೆಂಡೇ ಮಾಡಿಲ್ಲ. ಅಷ್ಟಿನಿಂದ ಟ್ರಾಫಿಕ್ ಇದ್ದಾಗಿಂದ ಜನ ಸಾಗರ. ಬನ್ನಿ ಒಳಗಡೆ. ನೋಡಕ್ಕೆ ಬಂದರೆ ಅವರು ಅಭಿಮಾನಿಗಳ ಇರ್ತಾರಲ್ವ? ಜನ ಸಾಗರ. ಹಣ ತಂದು ಭಾಗ ಹಿಂದೆ ಹೋದಾಗಿಂದ ಬಟ್ಟೆ ಸಾಕಾದಾಗ. ಹಾಂ ಸರ್. ಮೊಸರು ಬಜ್ಜಿ ತಿಂತೀರೇನ್ರ? ಸ್ವಲ್ಪ ಇವರಿಬ್ಬರಿಗೆ ಹಾಕಿ. ಇವರೆಲ್ಲ ಚೆನ್ನಾಗಿ ಮಾತಾಡೋ ವಿಡಿಯೋ. ಸರ್, ಇವತ್ತು ಊರಲ್ಲಿ ಹಬ್ಬ ಅಂತ ಹೇಳಿದ್ರಲ್ವಾ, ಏನು ಸಂಭ್ರಮ ಇವತ್ತು? ಯಾವ ಥರ ಇದೆ ಸರ್? ಇಷ್ಟು ವರ್ಷ ಸಿಂಪಲ್ ಆಗಿ ಮಾಡಿ ಹಬ್ಬ ಮಾಡ್ಕೊತಿದ್ರು. ಈ ವರ್ಷ ಗಿಲ್ಲಿ ಗೆದ್ದಿರೋ ಸಂಭ್ರಮಕ್ಕೆ ಮನೆಗಿಂತ ಹೆಚ್ಚಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಪ್ರೋಗ್ರಾಮ್ ಮಾಡಿಸ್ಬೇಕು. ಗಿಲ್ಲಿ ಊರಿಗೆ ಬರಬೇಕು, ಮತ್ತೆ ಗೆದ್ದವನೇ ಸಂಭ್ರಮ ಆಚರಣೆ ಮಾಡ್ತಾವ್ರ ಸರ್ ಈ ಸತಿ. ಅಂದ್ರೆ ಮನೆಯವರೆಲ್ಲ ಕಾದವ್ರ? ಮನೆಯವ್ರು ಎಲ್ಲರೂ ಇವತ್ತು ಕಾದವ್ರ ಎಲ್ಲರೂ? ಚಿಕ್ಕ ಮಕ್ಕಳಿಂದ ದೊಡ್ಡವರು, ವಯಸ್ಸಾದವರು ಎಲ್ಲರೂ ಕಾದವ್ರ ಸರ್. ಎಲ್ಲ ಸುಣ್ಣ ಬಣ್ಣ ಹೊಡೆದು ಬೀದಿ ಗೀದಿ ಎಲ್ಲ ಶೃಂಗಾರ ಮಾಡಿ, ರಂಗೋಲಿ ಬಿಟ್ಟು ಎಲ್ಲ ಶೃಂಗಾರ ಬಂಗಾರ ಮಾಡಿ ಊರವರೆಲ್ಲ. ಹೌದು ಸರ್. ಅಂದ್ರೆ ಗಿಲ್ಲಿದು ಮೆರವಣಿಗೆ ಆಯ್ತಲ್ಲ, ಅದು ಇನ್ನೊಂದು ಊರ್ನವ್ರು ಒಂದ್ ಮೆರವಣಿಗೆ. ಊರ್ನವರೇ ಒಂದ್ ಮೆರವಣಿಗೆ ಇವತ್ತು ಗಿಲ್ಲಿಗೋಸ್ಕರ ಕಾಯ್ತಾ. ಎಲ್ಲರದ್ದು ಊಟ ಆಗಿರುತ್ತೆ ಮನೆಯಲ್ಲಿ? ಆಲ್ಮೋಸ್ಟ್ ಊಟ ಆಗಿರುತ್ತೆ ಸರ್. ಸಂಜೆ ಕಾರ್ಯಕ್ರಮ ಕಾಯ್ತಾ ಇರ್ತಾರೆ ಅವ್ರು ಎಲ್ಲರೂ. ಇವಾಗ ಗಿಲ್ಲಿ ಬರ್ಲಿ ಅನ್ಕೋದು. ನಿಮ್ಗೆಲ್ಲ ತುಂಬಾ ಖುಷಿ ಇದೆ? ಖುಷಿ ಸರ್, ಫುಲ್ ಖುಷಿ ಸರ್. ಈಗ ಊಟ ಎಲ್ಲ ಈಗ ಆಲ್ರೆಡಿ ಟೇಸ್ಟ್ ಎಲ್ಲ ಮಾಡ್ತಿದ್ದಾರೆ, ಕೊಡ್ತಾ ಇದಾರೆ.
ಕೊಡ್ತಿದೀವಿ ಸರ್. ಎಷ್ಟೊತ್ತಿಗೆ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿರಿ ಸರ್? ನಾವು ಒಂದು 2 ಗಂಟೆಗೆ ಶುರು ಮಾಡ್ದೋ. 2 ಗಂಟೆ ಮಾಡಿ ಎಲ್ಲ ರೆಡಿ ಇದೆ? ಎಲ್ಲ ರೆಡಿ ಇದೆ ಈಗ. ಇದೆಲ್ಲ ಈ ಊಟದೆಲ್ಲ ವ್ಯವಸ್ಥೆ ಯಾರ್ದು ಜವಾಬ್ದಾರಿ? ಊಟದ್ದು ಜವಾಬ್ದಾರಿ ಅವ್ರದೇ, ಗಿಲ್ಲಿ ನಟ ಅವ್ರದೇ, ಎಲ್ಲ ಅವ್ರದೇ? ಎಲ್ಲ ಅವ್ರದೇ. ಅಂದ್ರೆ ಜನಕ್ಕೆ ಒಂದ್ ದಿನ ಏನಾರು ಕೊಡ್ಬೇಕು ಅಂತ? ಋಣ ತೀರ್ಸ್ಬೇಕು. ಬಂದವರು ಹಸ್ಕೊ ಹೋಗ್ಬಾರ್ದು, ತೀರ್ಸಕ್ಕಾಗೋದಿಲ್ಲ, ತೀರ್ಸಕ್ಕಾಗಲ್ಲ. ಬಂದವರು ಹಸ್ಕೊ ಹೋಗ್ಬಾರ್ದು. ಇಲ್ಲಿಗೆ ಬಂದವ್ರು ನಮ್ ನೋಡಕ್ ಬಂದವರು ಇದ್ದ ಊರ್ಗೆ ಹೋಗಿದ್ಮೋ, ಗಿಲ್ಲಿನ ನೋಡಕ್ ಹೋಗಿದ್ಮೋ, ಊಟ ಮಾಡಿದ್ಮೋ, ಏನೋ ಊಟ ಹಾಕ್ಸರು ಅಷ್ಟಕ್ಕೋಸ್ಕರ ಮಾಡಿಸ್ತಿರೋದು ಸರ್ ಇಲ್ಲಿ. ಅಂದ್ರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಬರ್ತಾರೆ ಸರ್. ನಿರೀಕ್ಷೆ ಇದೆ? ನಿರೀಕ್ಷೆ ಚೆನ್ನಾಗಿದೆ ಸರ್. ಅಂದ್ರೆ ಇದೆಲ್ಲ ವ್ಯವಸ್ಥೆ ಫೋನ್ ಮಾಡಿ ಹೇಳಿದ್ರೆ ಗಿಲ್ಲಿ ನಟ ಇಲ್ಲೇ ಬಂದಿದ್ರ? ಫೋನ್ ಮಾಡಿ ಹೇಳಿದ್ರು, ಬಂದಿದ್ರು. ಆಮೇಲೆ ಫೋನ್ ಮಾಡಿದ್ರು, ಬಂದು ನಿಮ್ಗೆಲ್ಲ ಭೇಟಿ ಮಾಡಿದ್ರು. ನೋಡಿ ಎಷ್ಟೋ ಜನಕ್ಕೆ ಸಿಗಲ್ಲ, ನಿಮ್ಗೆಲ್ಲ ಸಾಮಾನ್ಯವಾಗಿ ಸಿಗ್ತಾವ್ರೆ ಸರ್. ಸಿಗ್ತಾರ ಸರ್ ನಮ್ಗೆ. ಅವಾಗಿಲ್ಲ ನಮ್ಮೂರ್ ಹುಡುಗ ನಮ್ ಬ್ರದರ್ ಇದ್ದಂಗೆ ಎಲ್ಲ ಚೆನ್ನಾಗಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಖುಷಿ ಆಯ್ತು? ಖುಷಿ ಸರ್. ಗಿಲ್ಲಿ ನಟ ನೋಡಿ ಖುಷಿ ಆಯ್ತು ಖುಷಿ ಸರ್ ನಮ್ಗೆ. ಆಯ್ತು ಸರ್, ಆಯ್ತು.